ವಸಿತ್ತು ಇಲ್ಲೇ ಇರು, ಬರ್ತೀನಿ. ಮಾಮ, ಹಂಗಾರೆ ನಮ್ಮವ್ವ ಆಸ್ಪತ್ರೆಯಲ್ಲಿ ಸಾಯ್ದಿಲ್ವಾ? ಆಕ್ಸಿಡೆಂಟಲ್ ಸತ್ಲ? ಹೇಳು ಮಾಮ, ನಮ್ಮವ್ವಂಗೆ ಡಿಕ್ಕಿ ಹೊಡೆದು ಸಾಯ್ದವ್ರು ಯಾರು ಮಾಮ? ಯಾರವರು? ಯಾಕಂಗ್ ಮಾಡಿದ್ರು? ಮಾತಾಡು ಮಾಮ. ನಮ್ಮವ್ವ ಅವ್ರಿಗದೇನು ಅನ್ಯಾಯ ಮಾಡಿತ್ತಂತೆ? ನನ್ನಿಂದ ನಮ್ಮವ್ವನ ಯಾಕೆ ಇಟ್ಕೊಂಡ್ರಂತೆ? ತಮ್ಮಯ್ಯ ಅಂತೀನಿ, ಏನಾದ್ರು ಹೇಳು ಮಾಮ. ಹೇಳು ಮಾಮ. ಮಾಮ ಹೇಳು. ಮಾಮ ಮಾಮ ಹೇಳು ಮಾಮ. ಮಾಮ ಮಾಮ ಹೇಳು. ನಮ್ಮ ಅವ್ವನ ಮೇಲೆ ಯಾರಿಗಾರ ಸೇಡಿತ್ತ ಮಾಮ? ಅದಕ್ಕೆ ನಮ್ಮ ಅವ್ವನ್ ಮುಗಿಸ್ಬಿಟ್ರ? ಬೇಕೇ ಬೇಕು ಅಂತಾನೆ ನಮ್ಮ ಅವ್ವನ್ ಕೊಂಡ್ಬಿಟ್ರ? ಹೇಳು ಮಾಮ, ನಂಗೆ ದಿಟ್ಟ ಗೊತ್ತಾಗ್ಬೇಕು. ಮಾತಾಡು ಮಾಮ. ನೀನ್ ಹೇಳೋ ಗಂಟ ನಾನು ಬಿಡಕ್ಕಿಲ್ಲ, ನಾನು ಸುಮ್ಕಿರಕ್ಕಿಲ್ಲ. ಹೇಳು ಮಾಮ. ಹೇಳು ಮಾಮ. ಹೇಳು ಮಾಮ. ಮಾತಾಡು ಮಾಮ. ಮಾಮ ಹೇಳು. ಮಾಮ ಹೇಳು ಮಾಮ. ಫೋನೇ ಮಾಡ್ತಾ ಇದ್ಯಾ? ಬುದ್ಧಿಗಿತ್ತಿ ನೆಟ್ಗಾಯ್ತೋ ಇಲ್ಲೋ? ನೇರವಾಗಿ ಬಂದು ಎಲ್ಲ ಹಿಂಗೆ ಹೇಳ್ತಾ ಇದೆಯಲ್ಲ, ಯಾರನ್ನ ನೋಡಿದ್ರೆ ಯೋನೇ ಗತಿ? ಗಿರ್ಜನ್ ನಿಮ್ಮವ್ವ ಅನ್ನೋದು ಗೊತ್ತಾಗೋಯ್ತದೆ, ಇವರೇ ನಿಮ್ಮ ಮಾಮ ಅನ್ನೋದು ತಿಳಿದೋಯ್ತದೆ, ನಾನೇ ನಿಮ್ಮತ್ತವ ಅನ್ನೋದು ಎಲ್ಲ ಪತ್ತೆ ಆಗೋಯ್ತದೆ. ನಿನ್ನ ಆತ್ರದಿಂದ ನಮ್ಮ ಗುಟ್ಟೆಲ್ಲ ಬಯಲಾಗಿ ನಮ್ಮ ನೆಮ್ಮದಿ ಎಲ್ಲ ಹಾಳಾಗಿ ಯಕ್ಕುಟ್ಟೋಯ್ತದೆ. ನಮ್ಮ ನೆಮ್ಮದಿ ಅಂದರೆ ನಮ್ದು ಮಾತ್ರ ಅಲ್ಲ, ಸಂಗಮಪ್ಪ ನೆಮ್ಮದಿನೂ ಹಾಳಾಗೋಯ್ತದೆ. ಆಯ್ತು, ನಮ್ಮ ಮಾಮಂಗೆ ನಾನೇನು ಕೇಳಕ್ಕಿಲ್ಲ. ನಿಂಗೇನಾರು ಗೊತ್ತಾ? ನೀನು ಹೇಳು. ಯಾರು ದಿಟ್ಟ? ನಮ್ಮವ್ವ ಆಸ್ಪತ್ರೆಯಲ್ಲಿ ಸತ್ತಿದ್ದ ಇಲ್ಲ ಆಕ್ಸಿಡೆಂಟಲ್ಲಿ ಸತ್ತಿದ್ದ? ಯಾಕೆ ಸುಮ್ಮನೆ ನಿಂತ್ಕೊಂಡೆ? ಹೆಂಗ್ ಸತ್ಲು ನಮ್ಮವ್ವ? ಹೇಳೋತವ? ನಾಳೆ ಹೇಳಿವ್ನಿ ತಾನೆ, ನಾ ಹೇಳಿರೋದೇ ದಿಟ್ಟ. ಗಳಿಗೆಗೊಂದ್ಸಲ ನದ್ದಿರೋ ಘಟನೆ ಎಲ್ಲ ಬದಲಾಯಕ್ಕಿಲ್ಲ, ಅರ್ಥ ಮಾಡ್ಕ. ಹಲೋ ರಾಘವೇಂದ್ರ ಸರ್, ನಮಸ್ತೆ. ನಾನು ದೀಪಿಕಾ ಮಾತಾಡ್ತಾ ಇರೋದು ಸರ್. ಹಾಂ ಅದೇ, ನನ್ನ ಮಗಳು ಎಲ್ಲ ಹಾಡನ್ನೂ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ರೆಡಿ ಇದ್ದಾಳೆ ಸರ್. ನೀವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಮಾಡಿಲ್ಲ, ಹಾಗಾಗಿ ನಾನೇ ಮಾಡಿದೆ. ಮುಂದಿನ ವಾರನಾ ಸರ್? ಅದು ಆ್ಯಕ್ಚುಲಿ ನನ್ನ ಮಗಳಿಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಇದೆ ಸರ್. ಅದಕ್ಕೆ ರೆಕಾರ್ಡಿಂಗು ನಾಳೆ ನಾಡಿದ್ರಲ್ಲಿ ಆಗಿದ್ದಿದ್ರೆ ನಮಗೆ ತುಂಬ ಉಪಕಾರ ಆಗ್ತಾಯಿತ್ತು. ಇದೊಂದು ಹೆಲ್ಪ್ ಮಾಡಿಕೊಡಿ ಸರ್ ಪ್ಲೀಸ್. ನಾಳಿದ್ದ? ಶೋರ್ ಸರ್, ನಮಗೋಕೆ. ಯಾ ಅಯ್ಯೋ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ ಸರ್, ನಾವೇ ರೆಕಾರ್ಡಿಂಗ್ ಮಾಡಿ ಕಳಿಸ್ತೀವಿ. ಹಾಂ, ಏನಾದರೂ ಕರೆಕ್ಷನ್ಸ್ ಇದ್ರೂ ನಮ್ಗೆ ಹೇಳಿ ಸರ್, ಪುನಃ ರೆಕಾರ್ಡ್ ಮಾಡಿ ಕಳಿಸ್ತೀವಿ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಅರೆ, ಏನು ಇಷ್ಟೊಂದು ಖುಷಿಯಾಗಿದೆ ದೀಪಿಕಾ? ಯಾರ್ದು ಫೋನು? ಅದೇ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಸರ್ ಫೋನ್ ಮಾಡಿದ್ರು. ನಾಡಿದ್ದೇ ರೆಕಾರ್ಡಿಂಗ್ ಆಗಬೇಕಂತೆ. ನಾಳಿದ್ದ? ಅದು ಹೇಗಾಗತ್ತೆ? ಯಾಕಾಗಲ್ಲ, ನಾಡಿದ್ದೆ ಅವ್ರಿಗೆ ರೆಕಾರ್ಡಿಂಗ್ ಆಗಬೇಕಂತೆ. ಅದಾದಮೇಲೆ ಅವರು 6 ತಿಂಗಳು ಸಿಗಲ್ವಂತೆ. ಗೋಪಾಲ್ ಅವ್ರು ಈಗ ತಾನೇ ಸ್ವಲ್ಪ ಹುಷಾರಾಗ್ತಿದ್ದಾರೆ. ಈ ಟೈಮಲ್ಲಿ ನಾವು ಹೇಗೆ ಓಡೋಕ್ಕಾಗತ್ತೆ? ನೋನು, ಅವ್ರು ಪೂರ್ತಿ ಹುಷಾರಾಗೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ ಅಷ್ಟೇ. ಜೂನಿಯರ್, ರಿಯಾ ರೆಕಾರ್ಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ, ನಾವು ಹೋಗಲೇಬೇಕು. ಹೋಗದಿರೋಕ್ಕೆ ಹೇಗೆ ಸಾಧ್ಯ ಹೇಳು? ನೀನೇನು ಸೀನಿಯರ್, ಗೋಪಾಲ್ ಅವ್ರನ್ನ ಅರ್ಧಂಬರ್ಧ ಹುಷಾರು ಮಾಡಿ ಇನ್ನೇನು ಪೂರ್ತಿ ಹುಷಾರಾಗೋಷ್ಟರಲ್ಲಿ ಪ್ರಯತ್ನನ ಕೈ ಚೆಲ್ಲಿ ಹೋಗೋಕ್ಕಾಗತ್ತಾ? ಜೂನಿಯರ್, ಈಗ ಗೋಪಾಲ್ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಾವು ಇದನ್ನೇ ಮನೆಗೆ ಹೋಗಿ ಟ್ರೈ ಮಾಡೋಣ. ಅವ್ರು ಖಂಡಿತವಾಗ್ಲೂ ಹುಷಾರಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ.
ಹೌದು ಯಜಮಾನ್ರೆ, ನಿಮ್ಗಳ ಸಹಾಯದಿಂದ ನಮ್ಮ ಯಜಮಾನಪ್ಪ ಈಟಾದ್ರೂ ಹುಷಾರಾಗವನೆ. ಅದಕ್ಕೆ ನಿಮ್ಮೆಲ್ರಿಗೂ ನಾನು ಋಣಿಯಾಗಿರ್ತೀವ್ನಿ. ಇನ್ನೇನು ಇಲ್ಲಿರ್ಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಗೆ ಹೋಗಿ ಹುಷಾರು ಮಾಡ್ಕೊಳ್ಳುಮ್ಮ. ನೀವು ನಮ್ಮ ಮನೆಯವನಿಗೋಸ್ಕರ ಕೆಲಸ ಕಾರ್ಯ ಬಿಟ್ಟು 2 ದಿನ ಅಂತ ಇಲ್ಲೇ ಇರೋಕ್ಕಾಯ್ತದೆ. ನೀವು ಪಡ್ತಾ ಇರೋ ಪಾಡನ್ನ ನನ್ನ ಕಣ್ಣಾರೆ ನೋಡೋಕ್ಕಾಯ್ತಾ ಇಲ್ಲ. ದೀಪಿಕಾ ಅವ್ರು ಹೇಳ್ದಂಗೆ ಇಲ್ಲಿಂದ ಹೊಂಟು ಬಿಡುವ. ಮಗಿಂದು ರೆಕಾರ್ಡಿಂಗ್ ಐತಲ್ಲ, ಅದನ್ನೆಲ್ಲ ಕ್ಯಾಮೆ ನೋಡ್ಕೊಳ್ಳುಮ್ಮ. ಇಲ್ಲಿಂದ ಹೋಗೋಣ ಸಂಗಮಪ್ಪನವ್ರೆ. ನಮ್ಮಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದು ಬೇಡ. ನೋಡ್ಜಾ ಜೂನಿಯರ್, ಶಾಂತಮ್ಮನು ಹೇಳ್ಬಿಟ್ರು, ಇನ್ನೇನು? ಸಂಗಮ್, ಇನ್ನೇನು? ಎಲ್ಲರೂ ಹೇಳಾಯ್ತಲ್ಲ, ಇನ್ಯಾವುದಕ್ಕೆ ವೇಟ್ ಮಾಡ್ತಾ ಇದೆಯಾ? ನಡೀರಿ ಹೋಗೋಣ. ಅಲ್ಲಿ ಹೋದ್ಮೇಲೆ ರಿಯಾ ಇನ್ನೂ ಪ್ರಾಕ್ಟೀಸ್ ಮಾಡೋದಿದೆ. ಆಗಲಿ, ಹೋಗೋಣ. ಪ್ಯಾಕ್ ಮಾಡ್ಕೊಳ್ಳಿ. ಅವ್ವಯ್ಯ, ಈಗ ಸಮಾಧಾನ ಆಯ್ತು. ಲಚ್ಚಿ, ಸ್ನಾನ ಆಯ್ತಾ? ಆಯ್ತು, ಬಂದೆ. ಚಾಮುಂಡವನೇ, ನನ್ನ ಕೂದಲು ಟೋಪಿನ ಅದೆಲ್ಲ ಇಟ್ಬಿಟ್ನಪ್ಪ. ಅಯ್ಯೋ ದ್ಯಾವ್ರೆ, ಆ ಟೋಪಿನ ನನ್ನ ಆಚೆನೇ ಇಟ್ಬಿಟ್ಟು ಬಂದೇವ್ನಿ. ದೀಪಿಕವ್ವ ಬೇರೆ ಅಲ್ಲೇ ನಿಂತವ್ರೆ. ಈಗ ಅವ್ರು ಅದನ್ನ ನೋಡ್ಬಿಟ್ರೆ ಏನ್ ಮಾಡೋದು? ಆಯ್ತಾ ಲಚ್ಚಿ, ಒಳ್ಳೆ ಹೆಣ್ಮಕ್ಳ ತರ ಇಷ್ಟೊತ್ತು ಮಾಡ್ತಾ ಇದ್ಯಾ, ಬೇಗ ಬಾ ನೀನು. ತಲೆ ಒರ್ಸ್ಕೊಂತ ಇವ್ನಿ ದೀಪಿಕವ್ವ, ನೀವ್ ಹಸಿ ಅಲ್ಲಿಂದ ಆಚ್ಕೋಗಿ ಬರ್ತೀನಿ. ನಾನ್ ಎಲ್ಲಿಗೂ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ನೀನ್ ಆಚೆ ಬೇಗ ಬಾ. ನಿಮ್ ದಮ್ಮಯ್ಯ ನಂಗ್ ನಾಚಿಕೆ ಆಯ್ತದೆ ಕಣ್ಣತ್ತಾಗ ಹೋಗಿ. ನಾನ್ ಬಟ್ಟೆ ಹಾಕೊಂತೀವ್ನಿ. ಛೆ, ಇವನೊಬ್ಬ ದೊಡ್ಡ ಮನುಷ್ಯನ ತರ ಆಡ್ತಾನೆ. ಸರಿ, ಬೇಗ ಬಾ.